ಓಕೆ, ಬಿಗ್ ಬಾಸ್ ಅಂದಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಒಂದು ಮಜಾ ಇರತ್ತೆ. ಅಂದ್ರೆ ಇದಕ್ಕೆ ಹಿಂದಿನ ಸೀಸನ್ ಬಂದಿರೋ ವೈಲ್ಡ್ ಕಾರ್ಡ್ ಎಂಟ್ರಿಗಳೆಲ್ಲ ನಿಜ ವೈಲ್ಡ್ ಆಗೆ ಚಂದ್ರಚೂಡ್ ಸರ್ ಬಂದಿದ್ದವರು. ಬಟ್ ಈ ಸೀಸನ್ ಏನಾಯ್ತು ಅಂದ್ರೆ ಆಲ್ರೆಡಿ ಕಂಟೆಸ್ಟೆಂಟ್ಸ್ ಎಲ್ಲ ವೈಲ್ಡ್ ಇರೋದ್ರಿಂದ ಇವ್ರೇನ್ ಅಂತ ಪರಿ ವೈಲ್ಡ್ ಅನ್ನಿಸ್ಲಿಲ್ಲ. ಬಟ್ ಅವರು ವೈಲ್ಡ್ ವಿಚಾರಗಳನ್ನ ಮನೆಗೆ ತಗೊಂಬಂದ್ಬಿಟ್ರು. ಸ್ಪೆಷಲಿ ಮನೆ ಹೊರಗಡೆ ನಡೆದಿದ್ದನ್ನ ಮನೆ ಒಳಗಡೆ ಹೇಳಿ ಕಂಟೆಸ್ಟೆಂಟ್ಗಳ ಮನಸ್ಥಿತಿನೇ ಫುಲ್ಲು ಹಾಳಾಗ್ಬಿಡ್ತದು. ಅದರಲ್ಲೂ ಸ್ಪೆಷಲಿ ವಿನಯ್ ಅವರು ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದ್ರು. ಆಕ್ಚುಲಿ ಪವಿ ಎಕ್ಸಾಕ್ಟ್ ಆಗಿ ವಿನಯ್ ಏನ್ ಹೇಳಿದ್ರು ಅಂತ ಮನೆ ಒಳಗೆ? ಮ್ಯಾಮ್, ನಾವು ಏನ್ ಅನ್ಕೊಂಡಿದ್ವಿ ಅಂದ್ರೆ, ನಾವು 3 ಜನ ನಮ್ ಬಿಟ್ರೆ ಇಲ್ಲ, ಬೀಂಗ್ ವೆರಿ ಆನೆಸ್ಟ್. ನಾವೆಲ್ಲ ಟಾಸ್ಕ್ ಚೆನ್ನಾಗಿ ಆಡ್ತೀವಿ, ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ಆಕ್ಟಿವ್ ಆಗಿರ್ತೀವಿ. ಜಾಸ್ತಿ ಫುಟೇಜ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ನಾವು ಪ್ರೋಮೋ ಕಟ್ ಬಗ್ಗೆ ಎಲ್ಲ ಮಾತಾಡಿದ್ವಿ ಮ್ಯಾಮ್. ಈ ವಾರ ಪ್ರೋಮೋ ಕಟ್, ಇದು ಪ್ರೋಮೋ ಕಟ್ ಅಂತೆಲ್ಲ ಮಾತಾಡಿದ್ವಿ. ಅಂದ್ರೆ ನಮ್ಗೊಂದ್, ನಾವು ಆಕ್ಟರ್ಸ್ ನಮ್ಗೊಂದ್ ರೇಂಜಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡೋ ಕೆಟ್ಟವರಾಗಿದೀವಿ ನಾವು. ಬಟ್ ಸೊ ನಾವು ನಮ್ ಬಿಟ್ರೆ ಇಲ್ಲ ಅಂತ ಅನ್ಕೊಂಡಿದ್ವಿ. ಅಂಡ್ ನಮ್ಮ ಮನೇಲಿ ಭಯಂಕರ ಪ್ರೌಡ್ ಆಗಿರ್ತಾರೆ ನಾವು ಮಾಡ್ತಾ ಇರೋದಕ್ಕೆ ಅಂತ ಎಲ್ಲ ಅನ್ಕೊಂಡಿದ್ವಿ. ಯಾವಾಗ ಪವಿ ಬಂದು ಹೇಳಿದ್ರು ದಟ್ ವಿನಯ್ ಅವ್ರ ವೈಫ್ ಯಾವ್ದೋ ಇಂಟರ್ವ್ಯೂ ಅಲ್ಲಿ ಅಳ್ತಾ ಇದ್ರು, ಆ ವಿಡಿಯೋ ತುಂಬಾ ವೈರಲ್ ಆಗಿತ್ತು ಅಂತ, ಅವಾಗ ವಿನಯ್ ಬ್ರೋಕ್ ಡೌನ್. ಅಂದ್ರೆ ನಮ್ 3 ಜನದ್ದು ಮೇಜರ್ ಇದೇನು ಅಂದ್ರೆ, ನಮ್ಗೇನಾದ್ರು ಅಂದ್ರೆ ಬೇಜಾರ್ ಮಾಡ್ಕೊಳ್ಳೋದು, ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಬಂದ್ರೆ. ಸೊ ಅಲ್ಲಿ ವಿನಯ್ ಜಸ್ಟ್ ಬ್ರೇಕ್ ಆಗ್ತಾರೆ. ಪವಿ ಅದನ್ನೇ ಹೇಳಿದ್ರು ದಟ್ ಈ ನೀವು ಹೊರಗಡೆ ವಿಲನ್ ತರ ಕಾಣ್ತಾ ಇದೀರಾ, ಈ ಬಳೆ ವಿಷಯ. ಆಮೇಲೆ ಇಬ್ರು ಅದೇ ಹೇಳಿದ್ದು, ಪವಿ ಅಭಿ ನಮ್ ಫೇವ್ರೆಟ್ ಮೂಮೆಂಟ್ ಬಳೆ ಮೂಮೆಂಟ್, ಸಂಗೀತ ಮೂಮೆಂಟ್ ಅಂತ ಹೇಳಿದ್ರು. ಸಂಗೀತ ಮೂಮೆಂಟ್ ಅಂದ್ರೆ ಸಂಗೀತ ಹೀರೋಯಿನ್, ವಿಲನ್ ಯಾರು? ಸೊ ಇದಾದ್ಮೇಲೆ ನಾವ್ 3 ಜನ ಫುಲ್ ಡಿಮೋಟಿವೇಟ್. ನಾವು ಆಲ್ಮೋಸ್ಟ್ ಅಂದ್ರೆ ನಾವ್ ಇಲ್ಲಿ ಏನ್ ಮಾಡ್ತಾ ಇದೀವಿ, ಯಾಕಿದೀವಿ ಅಂತ ಫುಲ್ಲು ನಾವು ಫ್ರಸ್ಟ್ರೇಷನ್ ಅಲ್ಲಿ ಇದ್ವಿ. ಅಂಡ್ ಅದರಿಂದ ಹೊರಗೆ ಬರಕ್ ತುಂಬಾ ಟೈಮ್ ಬೇಕಾಯ್ತು ಅವ್ರಿಗೆ. ನನ್ನ ಪ್ರಕಾರ ವಿನಯ್ ಇನ್ನೂ ಬಂದಿಲ್ಲ. ಅಂದ್ರೆ ವಿನಯ್ ಏಟ್ ಮೇಲೆ ಇಟ್ ಬೀಳ್ತಾ ಇದೆ. ಬಟ್ ಅಂದ್ರೆ ಯಾರೇ ಒಬ್ರು ವೈಫ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ಮಗನ್ ಸ್ಕೂಲ್ಗೆ ಹೋಗಕ್ ಪ್ರಾಬ್ಲಮ್ ಆಗ್ತಾ ಇದೆ, ಇದನ್ನೆಲ್ಲ ಹೇಳಿಲ್ಲ ಅವ್ರು. ಮಗನ್ ಸ್ಕೂಲ್ಗೆ ಬರೀ ವೈಫ್ ಹೇಳಿರೋದು. ಮಗನ್ ಸ್ಕೂಲ್ದಲ್ಲಿ ಹೇಳಿದ್ರೆ ಬಹುಶಃ ಇನ್ನ ದೊಡ್ಡ 100% ಅದೆಲ್ಲ. ಆಮೇಲೆ ಅವ್ರು ಕಾರಿಗೆ ಕಲ್ಲು ಹೊಡೆದಿದ್ದಾರೆ ಅಂತೆಲ್ಲ ಗೊತ್ತಾಗ್ಬಿಟ್ಟಿದ್ರೆ ಪ್ರಾಬಬ್ಲಿ ಅವತ್ತೇ ಅವರು ಲೈಕ್ ಐಮ್ ಡನ್, ಐ ವಾಕ್ ಔಟ್ ಅಂತ ನಡೆದ್ಬಿಟ್ಟಿರೋರು. ಬಟ್ ಇಟ್ಸ್ ವೆರಿ ಡಿಸ್ಟರ್ಬಿಂಗ್. ಅಂದ್ರೆ ವೈಲ್ಡ್ ಕಾರ್ಡ್ ಅವರು ಬಂದ್ಬಿಟ್ಟಲ್ಲಿ ಅವ್ರ ಗೇಮ್ ಏನು ಆಡ್ಲಿಲ್ಲ. ಆಮೇಲೆ ನಾನು ಪವಿನೂ ತೀರಾ ಬ್ಲೇಮ್ ಮಾಡಕ್ ಆಗಲ್ಲ, ಬಿಕಾಸ್ ನಾನು ಅವ್ರನ್ನ ಕೆದಕಿದೀನಿ. ನಾನು ಅವ್ರಿಗೆ ನಿಮ್ ಫೇವ್ರೇಟ್ ಮೂಮೆಂಟ್ ಏನು ಅಂದ್ರೆ, ನಾವು ಅವರಿಂದ ಏನಾದ್ರೂ ಇನ್ಫಾರ್ಮೇಶನ್ ಸಿಗುತ್ತೇನೋ ಹೊರಗಡೆ ಏನೋ ಹೋಗ್ತಾ ಇದೆ ಅಂತ ನಾನು ಕೆದಕಿದೀನಿ. ನಾನು ಅದಕ್ಕೆ ಸುದೀಪ್ ಸರ್ ಹತ್ರ ಬೈಸ್ಕೊಂಡಿದೀನಿ ಕೂಡ. ಬಟ್ ಅದೊಂದು ತುಂಬಾ ನಮ್ಮ ಮನೇಲಿ ಇದಾಯ್ತು. ಬಟ್ ಅವಿ ಬಂದ್ಬಿಟ್ಟು ನಾನೇನ್ ಪಳಗಿಸ್ತೀನಿ ಅಂತ ಬಂದ್ರು. ಈಗೇನೋ ಅಲ್ಲಿ ಬಾತ್ರೂಮ್ ಸಿಂಕ್ ಹತ್ರ ಏನೋ ಮಾಡ್ತಾ ಇರ್ತಾರೆ. ಇಟ್ಸ್ ವೆರಿ ವಿಯರ್ಡ್. ನನ್ಗೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಇನ್ನೂ ಅರ್ಥ ಆಗಿಲ್ಲ. ಆಕ್ಚುಲಿ ನೀವು ಹೊರಗೆ ಬರೋದೇ ಕಾಯ್ತಾ ಇದ್ರ ಅಂತ ಅವಿ. ನಮ್ರತನ್ಗೆ ಡಿಸೈನ್ ಆಗೆಲ್ಲ ಹಾಡ್ಗಳು ಹೇಳ್ತಾ ಇದಾರೆ. ಇಲ್ಲ ಅದು ಅವಾಗ್ಲೂ ಮಾಡಿದ್ರು. ನಾನೊಂದ್ಸತಿ ಕರ್ಕೊಂಡು ಹೋಗಿದ್ದೆ. ಏನ್ ಗುರು ನಮ್ಮ ನೋಡ್ತಾ ಇದೆಯಾ ಅಂದ್ರೆ, ಇಲ್ಲ ಕ್ಯಾಪ್ಟನ್ ಸರ್ ಹಂಗೆಲ್ಲ ಏನಿಲ್ಲ, ಸುಮ್ನೆ ಟೈಮ್ ಪಾಸ್ ಅಷ್ಟೇ, ನೋಡು ಇನ್ಮೇಲೆ ಅದಕ್ಕೆ ಅಂತ ಕರಿಬೇಕು ಅಂತ ಹೇಳಿದ್ರೆ. ಆಮೇಲೆ ನೀನ್ ನಮ್ರತಂಗ್ಳು ಏನ್ ನೋಡಿದ್ರೆ ನನ್ ಮಾತ್ರ ಎದುರಾಕೊಳ್ಳಲ್ಲ, ಇಡೀ ಪಾಪ್ರೆಡ್ಡಿ ಪಾಳ್ಯದವ್ರು ಎದುರಾಕೋತೀಯ, ನಮ್ ಪಾಪ್ರೆಡ್ಡಿ ಪಾಳ್ಯ ಅಂತ ಕೊಟ್ಟಿದ್ರು. ಸೊ ಒಂದ್ಸತಿ ಕಾರ್ತಿಕ್ ಏನೋ ಮಾಡಿದಾಗ ನಾವೆಲ್ಲರೂ ಭಯಂಕರ ಟಾರ್ಚರ್ ಕೊಟ್ಟಿದ್ವಿ. ಬಟ್ ಜಲಸ್ ಫೀಲ್ ಆಗ್ತಾ ಇತ್ತಾ ಅವಿ ಸ್ವಲ್ಪ ನಮ್ರತಾ ಜೊತೆ ಜಾಸ್ತಿ ಮಾತಾಡ್ತಾ ಇದ್ರೆ? ಇಲ್ಲ ನನ್ಗೆ ನಮ್ರತಾ ಹೇಗೆ ಅಂತ ಗೊತ್ತು. ಆಮೇಲೆ ನನ್ನ ಮತ್ತೆ ನಮ್ರತಾದ ಈಕ್ವೇಶನ್ ನಂಗೆ ಗೊತ್ತಿದೆ. ಅವಿ ನನ್ಗೆ ಆ ವಿಷಯದಲ್ಲೂ ಕಾಂಪಿಟೇಷನ್ ಅಲ್ಲ, ಗೇಮ್ ಅಲ್ಲೂ ಕಾಂಪಿಟೇಷನ್ ಅಲ್ಲ. ನಾನು ಅವಿನೇ ಅವತ್ತು ಸೀರಿಯಸ್ ಆಗಿ ತಗೊಂಡೇ ಇಲ್ಲ, ನಮ್ರತಾನು ಸೀರಿಯಸ್ ಆಗಿ ತಗೊಂಡಿಲ್ಲ. ಅವ್ರು ನಾಮಿನೇಟ್ ಕೂಡ ಮಾಡಿದ್ದಾರೆ ಇವಾಗ. ಆಮೇಲೆ ಅದು ನಾನ್ ಕೊಟ್ಟಿರೋ ಪವರ್ ಇಂದ. ಹೌದೌದು. ಆಮೇಲೆ ಎಲ್ಲರೂ ಚೇರ್ ಮೇಲೆ ಕೂತಿರ್ತಾರೆ, ಅವ್ರು ಅಲ್ಗಾಡಂಗಿಲ್ಲ. ನೀವು ಅವರಿಗೆ ಸಿಟ್ ಬರ್ಸ್ಬೇಕು, ನಗು ತರಿಸ್ಬೇಕು, ಆ ಟೈಮಲ್ಲಿ ಮಾತಾಡೋ ಫ್ಲೋನಲ್ಲಿ ಕಾರ್ತಿಕ್ಗೆ ನೀವು ಸ್ವಲ್ಪ ಜಾಸ್ತಿನೇ ಹರ್ಟ್ ಮಾಡ್ಬಿಟ್ರ ಅಂತ. ಅಂದ್ರೆ ಅವರ ಗರ್ಲ್ ಫ್ರೆಂಡ್ ಬಗ್ಗೆ ಏನೋ ಮಾತಾಡಿದ್ರಿ ಅಂತೇಳಿ ಅವ್ರು ತುಂಬಾ ಹರ್ಟ್ ಆಗ್ಬಿಟ್ಟಿದ್ರು. ಆಮೇಲೆ ನೀವು ಸಾರಿ ಕೂಡ ಕೇಳಿದ್ರಿ, ಆಕ್ಚುಲಿ ನಾನು ಮಾತಾಡ್ಬಾರ್ದಿತ್ತು ಅಂತ. ನಿಮ್ಗೂ ಗಿಲ್ಟ್ ಫೀಲ್ ಆಯ್ತು ಆ ಟೈಮಲ್ಲಿ. ಏನಾದ್ರು ನೀವು ಅಂದ್ರೆ ಮೈ ಮರ್ತ್ ಬಿಟ್ರ ಸ್ವಲ್ಪ ಅಂತ? ಹೌದೌದು, ನಾನು ಹೇಳ್ತೀನಿ ಏನಾಯ್ತು. ನಾನು ಕೂತ್ಕೊಂಡಿದ್ದೆ, ಫಸ್ಟ್ ರೌಂಡ್ ನಾನು ಕೂತ್ಕೊಂಡಿದ್ದೆ, ಅವರೆಲ್ಲ ಬಂದು ಮಾತಾಡ್ಬೇಕು. ಸೊ ಸಂಗೀತ ಮತ್ತೆ ತನಿಷಾ ನಿಮ್ಗೆ ಗೊತ್ತು ಅವ್ರು ಹೇಗೆ ಆಡ್ತಾರೆ ಅಂತ. ಅವರು ನಮ್ಮ ಅಪ್ಪ ಅಮ್ಮನ ವಿಷಯ ಹತ್ತಿದ್ರು, ನಮ್ಮ ತಾತನ ವಿಷಯ ಎತ್ತಿದ್ರು, ನನ್ನ ಇಡೀ ಫ್ಯಾಮಿಲಿ ವಿಷಯ ಎತ್ತಿದ್ರು, ನನ್ನ ಫ್ಯಾನ್ಸ್ ವಿಚಾರ ಎತ್ತಿದ್ರು, ಎಲ್ಲಾ ವಿಷಯ ಎತ್ತು.
ಅದು ಪರ್ಸನಲ್ ಅಟ್ಯಾಕ್ಸ್ ಆಯ್ತಾ. ಅವ್ರು ಅಷ್ಟೊಂದು ಪರ್ಸನಲ್ ಅಟ್ಯಾಕ್ ಮಾಡಿದ್ಮೇಲೆ ನನ್ನಲ್ಲೂ ಒಬ್ಬ ರಾಕ್ಷಸ ಇದ್ದಾನೆ. ಅಂದ್ರೆ ನಾನು ಅವನನ್ನು ತುಂಬಾ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತೀನಿ, ಇದು ನೀವು ನೋಡಿದೀರ, ಅವ್ನು ಹೊರಗೆ ಬರಬಾರ್ದು ಅಂತ. ಬಟ್ ಅವತ್ತು ಅದು ಹೊರಗೆ ಬಂದು ನಾನು ಅಂದ್ರೆ ನಾನಾಗಿರ್ಲಿಲ್ಲ ಅವತ್ತು. ಅಂದ್ರೆ ನನ್ನ ಮನುಷ್ಯತ್ವ ಕಳ್ಕೊಂಡು ಮಾತಾಡಿರೋದು ಅವತ್ತು. ನಾನು ಹೇಳಿದೀನಿ 3 ಮಿಸ್ಟೇಕ್ಸ್ ಆಫ್ ಮೈ ಲೈಫ್ ಅಂತ ಒಂದು ಬುಕ್ ಇದೆ. ಆ ಥರ 3 ಮಿಸ್ಟೇಕ್ಸ್ ಆಫ್ ಸ್ನೇಹಿತ್ ಇನ್ ಬಿಗ್ ಬಾಸ್ ಅಂದ್ರೆ ಅದೊಂದು ಮೇಜರ್ ಮಿಸ್ಟೇಕ್. ಅಂದ್ರೆ ಆ ವಿಷಯ ನಂಗೆ ಮುಂಚೆನೆ ಗೊತ್ತಿತ್ತು, ಕಾರ್ತಿಕ್ ಅವ್ರು ಹೇಳಕ್ಕಿಂತ ಮುಂಚೆನೆ ನನ್ಗೆ ಅದ್ರ ಬಗ್ಗೆ ಗೊತ್ತಿತ್ತು. ಆಮೇಲೆ ಹೊರಗಡೆ ವಿಚಾರಗಳು ತೆಗ್ದು ಮಾತಾಡೋದು ತುಂಬಾ ತಪ್ಪು. ಅಲ್ಲಿ ನಾನು ಒಳಗಡೆ ವಿಚಾರಗಳು ಮಾತಾಡ್ಬೇಕು, ಬಟ್ ಆ ಫ್ಲೋ ಅಲ್ಲಿ ಮತ್ತೆ ಆ ಟಾಸ್ಕ್ ಗೆಲ್ಬೇಕು. ಆ ಟಾಸ್ಕ್ ಅಲ್ಲಿ 16 ಪಾಯಿಂಟ್ ಇತ್ತು, ಮೋರ್ ಆರ್ ಲೆಸ್ 16 ಪಾಯಿಂಟ್ ನಾನೇ ಹೊಡೆದಿರೋದು. ಬಿಕಾಸ್ ವಿನಯ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ವಿನಯ್ ಮಾತಾಡ್ತಾ ಇಲ್ಲ, ತುಕಾಲಿ ಮಾತಾಡ್ತಾ ಇಲ್ಲ. ಸೊ ಆ ಟಾಸ್ಕ್ ಗೆಲ್ಬೇಕು ಅನ್ನೋ ಒಂದಿದು. ಮತ್ತೆ ಆಮೇಲೆ ನನ್ಗೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರೆ ನಮ್ ತಾತನ್ ವಿಚಾರ ಎಲ್ಲ ಎತ್ಬೇಕಾಗಿರಲ್ಲ ಮ್ಯಾಮ್, ಆಯ್ತಾ. ಅದು ತುಂಬಾ ಪರ್ಸನಲ್. ಅದು ಆ ಸಂಗೀತ ತನಿಷಾ ಮಾಡಿರೋ ಕೆಲ್ಸಕ್ಕೆ ನಾನು ಅವ್ರನ್ನ ನನ್ ಎಲ್ಲಾರನ್ನೂ ಅಟ್ಯಾಕ್ ಮಾಡ್ಬಿಟ್ಟೆ ಅಷ್ಟೇ. ಅದು ಒಂಥರ ಆಲ್ ಗನ್ಸ್ ಬ್ಲೇಸಿಂಗ್ ಅಂತಾರಲ್ಲ, ಆ ತರ ಎಲ್ಲಾರನ್ನೂ ಅಟ್ಯಾಕ್ ಮಾಡಿದೆ. ಅಂಡ್ ನನ್ಗೆ ಇನ್ನೂ ರಿಗ್ರೆಟ್ ಇದೆ, ಅದು ಮಾಡಬಾರ್ದಾಗಿತ್ತು.